स्वागत है आपका बी न्यूज नेशन में। मैं हूं आबिद हुसैन शेख। एमएलए राजू अलगुर के हाथों मैसूर सैंडल व्यापारी मेले का उद्घाटन। मैसूर सैंडल के अध्यक्ष एमएलए राजू अलगुर ने व्यापार मेले का उद्घाटन करते हुए अपने अवधि में कर्नाटक सरकार के अधीन में चलने वाले मैसूर सैंडल शॉप के प्रोडक्ट को उत्तर कर्नाटका के बीजापुर संक्रमण मेले में प्रदर्शन और व्यापार मेले को चलाए जाने पर हर्ष व्यक्त करते हुए बिना किसी केमिकल मिलावट के ये प्रोडक्ट सरकार की निगरानी में तैयार किया जाता है। इनका इस्तेमाल करके लोगों को अपनी सुंदरता निखारने की बात करते हुए मैसूर सैंडल का इतिहास 110 सालों से उसी तरह बरकरार है जैसे पहले था। इस मौके पर प्रदेश की जनता को संक्रांति के पावन त्योहार की बधाई दी। इंदिನ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಇನ್ವಿಟೇಷನ್ ಮೇರೆಗೆ ಬಂದಂತಹ ವಾಸ್ತವಿಕ ನುಡಿಗಳನ್ನಾಗಿರ್ತಕ್ಕಂಥ ಈ ಜಾತ್ರೆಗಳು ಆಗಬೇಕು ಮತ್ತು ನಮ್ಮ ಸರ್ಕಾರದವರು ಮತ್ತು ವಿಜಯಪುರ ನಾಗರಿಕರ ಶಾಸಕರಾದಂತಹ ಶ್ರೀ ಎಚ್ ಆರ್ ಅಲಗೂರು ಅವರು ಕೂಡ ಮತ್ತೊಮ್ಮೆ ಕಂಪನಿಯ ಪರವಾಗಿ ಸ್ವಾಗತ ಬಯಸ್ತಾರೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದೊಂದು ಪೇಟೆಂಟ್ ಕೂಡ ಕೊಟ್ಟಿದೆ. ಹಾಗಾಗಿ ಅನಂತ ಧನ್ಯವಾದಗಳು. ಇನ್ನೊಂದು ಸಂತೋಷದ ಸಂಗತಿ ಅಂದರೆ ಕೇವಲ 9 ದಿನದಲ್ಲಿ 27 ಲಕ್ಷ ರೂಪಾಯಿ ವಹಿವಾಟನ್ನು ಮಾಡಿರ್ತಕ್ಕಂಥದ್ದು ಈ ಸಂಸ್ಥೆಯ ಒಂದು ಹೆಮ್ಮೆಗೆ ಕಾರಣ. ಅದೆಲ್ಲ ತಮಗೆ ಸಲ್ಲಿಸಬೇಕಾದಂಥದ್ದು. ಈಗ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಬಿ ನ್ಯೂಸ್ ಫಿನೈಲ್ ಮಾಡಿದ್ದೀವಿ ಈಗ ಮತ್ತು ಲಿಕ್ವಿಡ್ ಮೈಸೂರು ಸೆಂಟ್ರಲ್ ಹ್ಯಾಂಡ್ ವಾಶ್ ಅದನ್ನು ಬಳಕೆಗೆ ಸ್ಟಾರ್ಟ್ ಮಾಡಿದ್ರೆ ಅದು ಬರ್ತಾ ಇರ್ತದೆ. ಎಷ್ಟು ಬೇಕು ಅಷ್ಟೇ ಬರುತ್ತೆ. ಇದೊಂದು ಹೊಸ ವೇರಿಯಂಟ್ ಸರ್. ಟೆಂಪಲ್ಗೆ ಹೋಗ್ಬೇಕಾದ್ರೆ ಬಾಳೆಹಣ್ಣು ತೆಂಗಿನಕಾಯಿ ಫ್ಲವರ್ ತಗೊಂಡ್ರೆ ಮಿಕ್ಕಿದೆಲ್ಲ ಇದೆ. ಆಗಲ್ಲ ನಮ್ಮ ಹಳೆ 1916 ಎಷ್ಟು ಓಪನ್ ಮಾಡಿದೆ ಸರ್. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಸಂಘು ಸಜ್ಜನ್ ಸಿದ್ದೇಶ್ವರ ಸಂಸ್ಥೆಯ ಪರವಾಗಿರ್ತಕ್ಕಂಥ ಸಂಘು ಸಜ್ಜನ್ ಹಾಗೂ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ Kennedy.
ಅಧ್ಯಕ್ಷರು ಬಂದ ಮೇಲೆ 2 ಬಾರಿ ನಮ್ಮ ಅಧ್ಯಕ್ಷರ ವತಿಯಿಂದ ಮುಖ್ಯಮಂತ್ರಿ ಅವರಿಗೆ 2 ಬಾರಿ ಕೂಡ ಪ್ರತಿ ವರ್ಷ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಗಠಾಣ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಸಹೋದರಿ ಶ್ರೀಮತಿ ಲಕ್ಷ್ಮೀ ಭಾಗಪ್ಪ ಕನ್ನೋಳಿ ಅವರೇ, ಒಂದು 5 ಕೋಳಿಗೆ ದಿನಾಂತರ ನಿನ್ನಿತರ ಮುಗಿದೈತದು. ಈ ಮಾತು ಒಂದು ವರ್ಷ ನಮ್ಮ ತಯಾರಿ ನಾವು ಮಾಡ್ಕೊಂಡಿವಿ. ಈ ರೀತಿ ಮತ್ತು ಅದರದ್ದೇ ಇದು ಏನದ ಇದು ಧೂಪ ನಾವು ಶರೀರ ಮ್ಯಾಗ ಚಂತನ ನಮ್ಮ ಕಿರಣ್ ಒಳಗೆ ಈ ಸಾಮಾನು ಹಾಕೊಂಡ್ಬಿಟ್ರೆ ಯಾವಾಗಲೂ ಘಮ ಘಮ ಸಂಜೆ ಆಗುತ್ತಲ್ಲ, ಅದು ಎಷ್ಟೇ ಕವರ್ ಬಂದರೂ ಗೊತ್ತಾಗೋಲ್ಲ. ಅಷ್ಟು ಒಳ್ಳೆಯ ಸಾಬೂನನ್ನು ಇವತ್ತು ನಮ್ಮ ಈ ಮಾರ್ಜಕ ಸಂಸ್ಥೆಯವರು ತೆಗಿತಾರೆ. ಮಾರ್ಜಕ ನಿಗಮದ ವತಿಯಿಂದ ಏರ್ಪಡಿಸತಕ್ಕಂಥ ಈ ಸಾಬೂನು ಮೇಳದ ಸಭೆಯ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸತಕ್ಕಂಥ ಹಿಂದಿನ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತು ಇವತ್ತಿನ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಅವರೇ, ಜೊತೆಗೆ ಎಲ್ಲ ರೀತಿಯ ಸಹಕಾರ, ಒಂದು ಪ್ರಸಾದ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತಾವೇನು ಮಾಡಿದ್ದೀರಿ ಆ ಒಂದು ಸಹಾಯ ಬಹುತೇಕವಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವಮಾನ ಪರ್ಯಂತ ಇರ್ತಾ ಇದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ, ಇವತ್ತು ಈ ಒಂದು ಮೇಳ ಯಶಸ್ವಿ ಆಗಲಿಕ್ಕೆ ತಾವು ಕೂಡ ಕಾರಣಕರ್ತರಾಗಬೇಕಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಸಭೆಗೆ ಬಂದಿದ್ದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಈ ಸಂಸ್ಥೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಸಂಸ್ಥೆ ಮೈಸೂರು ಸೆಂಟ್ರಲ್ ಸೋಪ್ ಅಂತಕ್ಕಂಥ ಹೆಸರಿನಿಂದ ದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಸುಮಾರು 3 ವರ್ಷ ಈ ಸಂಸ್ಥೆ ಗತಿಸಿ ಹೋಗಿದೆ. ಕಳೆದ 2 ವರ್ಷದಿಂದ ಇದರ ಸ್ವರ್ಣ ಮಹೋತ್ಸವವನ್ನು ಕೂಡ ಆಚರಿಸ್ತಾ ಇದೆ. ಕರ್ನಾಟಕ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಈ ಒಂದು ಸಂಸ್ಥೆಯ ಪ್ರಾಡಕ್ಟ್ ಮಾಡ್ತಕ್ಕಂಥ ಸಾಬೂನಲ್ಲಿ ಪ್ರಾಣಿಜನ್ಯ ಇರದೇ ಇರತಕ್ಕಂಥ ಸೋಪ್ಗಳು ಯಾವುದಾದ್ರೂ ಬಹುತೇಕವಾಗಿ ಮೈಸೂರು ಶಾಖದ ನಿರ್ಮಿತ ಸಾಬೂನುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೊಸ ಪ್ರಾಡಕ್ಟ್ಗಳು ಇವತ್ತು ಬೇಬಿ ಮಸಾಜ್ ಇರ್ಬೋದು, ಜೇಮ್ಸ್ ಮಸಾಜ್ ಇರ್ಬೋದು, ಅಗರಬತ್ತಿ ಉತ್ಪಾದನೆ ಇರ್ಬೋದು, ಏನ್ ಆಯಿಲ್ ಇರ್ಬೋದು, ಹೀಗೆ ಅನೇಕ ಸುಮಾರು 60 ಪ್ರಾಡಕ್ಟ್ಸನ್ನು ಈ ಸಂಸ್ಥೆ ಇವತ್ತು ಮಾಡ್ತಾಯಿದೆ. ಇವತ್ತು ಸುಮಾರು 600-700 ಕೋಟಿ ರೂಪಾಯಿ ವಹಿವಾಟು ಪ್ರತಿ ವರ್ಷ ಇದನ್ನು ಮಾಡ್ತಾಯಿದೆ. ಇದನ್ನು 1000 ರೂಪಾಯಿ ವಹಿವಾಟಿಗೆ ಕೂಡ ನಾವು ತರಬೇಕಂತ ವರ್ಷದ ಕೊನೆಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇವತ್ತು ಮಿಲಿನಿಯಮ್ ಅಂತಕ್ಕಂಥ ಒಂದು ಸೋಪ್ ಏನಿದೆ, ಸುಮಾರು 850 ರೂಪಾಯಿ ಒಂದು ಸೋಪ್ ಇದೆ ಇವತ್ತು ಮಾರುಕಟ್ಟೆ ಬೆಲೆ. ಇದು ವಿಶೇಷವಾಗಿ ವಿದೇಶದಲ್ಲಿ ಹೆಚ್ಚು ಮಾರಾಟ ಆಗ್ತಕ್ಕಂಥ ಸೋಪ್ ಮತ್ತು ಮಹಾರಾಷ್ಟ್ರ ಆಗಿರ್ಬೋದು, ವಿಶೇಷವಾಗಿ ತಮಿಳುನಾಡಿನಲ್ಲಿ ಈ ಸೋಪ್ ಹೆಚ್ಚಿಗೆ ಮಾರಾಟ ಆಗ್ತಾಯಿದೆ. ಮತ್ತು ಗಂಧದ ಎಣ್ಣೆಯಿಂದ ತಯಾರಾಗ್ತಕ್ಕಂಥ ಯಾವುದೇ ಸೋಪ್ ಕೂಡ ಅದು ಈ ಸಂಸ್ಥೆ ಉತ್ಪಾದನೆ ಮಾಡ್ತಕ್ಕಂಥ ಸೋಪಿನಲ್ಲಿ ಮಾತ್ರ ಗಂಧದ ಎಣ್ಣೆ ಕಾರಣ. ಸುಮಾರು 3 ವರ್ಷಗಳಿಂದಲೇ ಗಂಧದ ಎಣ್ಣೆ ತೆಗಿತಕ್ಕಂಥ ಕಾರ್ಖಾನೆಯನ್ನು ಈ ಒಂದು ಸಂಸ್ಥೆ ಮತ್ತು ನಮ್ಮ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥದ್ದು. ಬೇರೆ ಯಾವುದೇ ಸೋಪಿನಲ್ಲಿ ಗಂಧದ ಎಣ್ಣೆಯಿಂದ ತಯಾರಾಗ್ತಕ್ಕಂಥ ಸೋಪು ಇಲ್ಲ, ಅದು ಕೆಮಿಕಲ್ನಿಂದ ತಯಾರಾಗ್ಬೋದು. ನಿಜವಾದಂಥ ಒಂದು ಗಂಧದ ಎಣ್ಣೆಯಿಂದ ತಯಾರಾಗ್ತಕ್ಕಂಥ ಸೋಪ್ ಯಾವುದೇ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಹೇಳಿಕ್ಕೆ ಬಯಸ್ತಾರೆ. ನಿಮ್ಮ ಅವಧಿ ಇರೋವರೆಗೆ ಅಷ್ಟೇ ಈ ಮೇಳ ಇರ್ತೀರಾ? ಇಲ್ಲ, ಮುಂದೆ ನನ್ನ ಅವಧಿ ಮೀರಿ ಕೂಡ ಆ ಸಂಸ್ಥೆಯವರು ಇವತ್ತು ಪ್ರತಿ ಜಾತಿ ಎಲ್ಲೆಲ್ಲಿ ನಮಗೆ ಈ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ ಅಂತಲ್ಲೆಲ್ಲ ಸಾಬೂನುಗಳು ಮಾಡ್ತಕ್ಕಂಥ ಸರ್ವೇ ಸಾಮಾನ್ಯ. ಇವತ್ತು ಮೈಸೂರಿನಲ್ಲಿ ಮಾಡ್ತಾಯಿದ್ದಾರೆ, ಹುಬ್ಬಳ್ಳಿಯಲ್ಲಿ ಮಾಡ್ತಾಯಿದ್ದಾರೆ, ದಾವಣಗೆರೆಯಲ್ಲಿ ಮಾಡ್ತಾಯಿದ್ದಾರೆ, ಶಿವಮೊಗ್ಗದಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಹೆಚ್ಚೆಚ್ಚು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಂದಣಿ ಜಾತಿ ಎಲ್ಲಿ ಆಗ್ತಾ ಇದೆ ಅಲ್ಲಿ ಈ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾನು ಅಧ್ಯಕ್ಷ ಕೂಡ ಈ ಒಂದು ಇದು ಮುಂದುವರಿತಾ ಇದೆ. ಬಿಜಾಪುರ ಜಿಲ್ಲೆಯಿಂದ ಪ್ರಥಮವಾಗಿ ತಾವು ಈ ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ಅಧ್ಯಕ್ಷರಾಗಿದ್ದರು. ಇದೇ ಪ್ರಥಮ ಬಾರಿ ಇವತ್ತು 100 ವರ್ಷದ ಇತಿಹಾಸ ಇರುವ ಈ MSI ಇದೇ ಸಲ ಬಂದಿದ್ದು ಸ್ವಲ್ಪ ಈ ಸಲ ಅಲ್ಲ, ಕಳೆದ ಬಾರಿ ಅದೇ 2 ವರ್ಷ ಆಯಿತು. ನಿಮ್ಮ ಅವಧಿಯಲ್ಲಿ ಅಷ್ಟೇ ನಮ್ಮ ಅವಧಿಯಲ್ಲಿ ಬಂದಿದೆ. 100 ವರ್ಷದವರೆಗೆ ಮುಂಚೆ ಯಾಕೆ ಬರಲಿಲ್ಲ? ಅಂದರೆ ಇಲ್ಲಿ ಯಾರು ಜಾತ್ರೆ ಇರಲಿಲ್ಲ, ಇಷ್ಟೊಂದು ಜನಸಂಖ್ಯೆ ಕೂಡ್ತಿರಲಿಲ್ಲ. ಮಹತ್ವ ಅವಾಗ ಅವ್ರಿಗೆ ಯಾರೂ ಹೇಳಿರ್ಲಿಕ್ಕಿಲ್ಲ. ಅಧ್ಯಕ್ಷ ಆದಮೇಲೆ ಇವತ್ತು ನಮ್ಮ ಜಾತ್ರೆ ನಮ್ಮ ಜನ ಸೇರ್ತಾ ಇದೆ. ಇದೊಂದು ಐತಿಹಾಸಿಕ ಹಿನ್ನೆಲೆ
ಅಧ್ಯಕ್ಷನಾಗಿ ಸಾಂಕೇತಿಕ ಮಾತ್ರ ನಾನು ಇರ್ತೀನಿ. ಜೊತೆಗೆ ಸುವರ್ಣಕುಮಾರ್ ಅಂತಕ್ಕಂಥವ್ರು ಈ ಮಾರುಕಟ್ಟೆಯ ವ್ಯವಸ್ಥಾಪಕ ವಿವರಣೆ ಮಾರ್ಕೆಟಿಂಗ್ ಮುಖ್ಯಸ್ಥರು ಇವರು ಭಾರತ ದೇಶ ತುಂಬ ಎಲ್ಲ ಈ ಮಾರ್ಕೆಟಿಂಗ್ ಮಾಡತಕ್ಕಂಥ ಹೊಣೆಗಾರಿಕೆ ಇವ್ರ ಮೇಲೆ ಇದೆ. ಹೀಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಕೂಡ ಈ ಒಂದು ಸಾಬೂನು ಕಾರ್ಖಾನೆ ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣ. ಸಂಕ್ರಾಂತಿ ವಿಷಯ ಇಡೀ ಜಿಲ್ಲೆಗೆ ಸಂಕ್ರಮಣದ ಈ ಶುಭ ಸಂದರ್ಭದಲ್ಲಿ ಜಿಲ್ಲೆಯ ಜನತೆಗೆ, ನಾಡಿನ ಜನತೆಗೆ, ವಿಶೇಷವಾಗಿ ನನ್ನ ಕ್ಷೇತ್ರದ ಜನತೆಗೆ ಕೂಡ ಸಂಕ್ರಮಣದ ಶುಭಾಶಯ. ಬರ್ತಕ್ಕಂಥ ನಿರ್ಮಲ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ರೈತರು ಹಸನ್ಮುಖರಾಗಿ ಕಾಲು ಕಳೀತಕ್ಕಂಥ ಸನ್ನಿವೇಶ ಸಂದರ್ಭ ಪ್ರತಿ ವರ್ಷ ನಿರ್ಮಾಣ ಆಗಲಿ ಅಂತಕ್ಕಂಥ ಶುಭ ಹಾರೈಕೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. और खबरों के लिए देखते रहिए बी न्यूज़ नेशन।